ರವಿ ಈ ಟಿವಿಯಿಂದ ರವಿ ಸರ್ ಕಾಂತಾರ ಎಲ್ಲರೂ ನೀವು ಹೇಳ್ದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಹೆಮ್ಮೆ ಪಡುವಂಥ ಸಿನಿಮಾ ಟ್ರೈಲರ್ ಗೊತ್ತಾಗುತ್ತೆ. ಈ ಸಿನಿಮಾದ ಕತೆ ಮಾಡೋದಕ್ಕೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಯಾವ ಶತಮಾನದ ಕತೆ ಹೇಳ್ತಾ ಇದ್ದೀರಾ? ಜೊತೆಗೆ ಈ ಸಿನಿಮಾದಲ್ಲಿ ನೀವು ಕಳರಿಪಟ್ನ ಮಾಡಿದ್ರ ನಿಮ್ಮ ಮೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅದು ಸಿನಿಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ, ನಿಮ್ಮ ಪ್ರಿಪ್ರೇಷನ್ ಅಂದಾಗ ನೀವಾಗಲೇ ಹೇಳಿದ್ರಿ ಒಂದು ಮಾತು, ಈಗಾಗಲೇ ಸಾಕಷ್ಟು ಎಮೋಷನ್ ಆಗಿದ್ದೀರಾ, ನಾನು ನೈಟ್ಸಲ್ಲಿ ಹೋಗ್ಬಿಡ್ಬೇಕಾಗಿತ್ತು ಅಂತ. ಸೊ ನಿಮ್ಮ ಈ ಸಿನಿಮಾ ಬಗ್ಗೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಐ ಥಿಂಕ್ ನಾವು ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ಡಿಂದನೇ ಇದ್ದಿದ್ದರಿಂದ ಈ ಕಥೆಯ ಒಂದು ಸಾಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಹುಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದನೇ. ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂಥ ಕಥೆಗಳು, ನಾನು ಕೇಳಿದಂಥ ಪಾಡ್ದನದಲ್ಲಿ ಬರುವಂಥ ಸ್ಟೋರಿಗಳಾಗ್ಬೋದು, ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು, ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಪುಸ್ತಕಗಳನ್ನಾಗ್ಬೋದು, ಈ ಥರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು, ಅನಿ, ಗುರು 3 ಜನರು ಅವರಿಬ್ಬರನ್ನ ನಾನು ಮಂಗಳೂರಿಗೆ ಹೋದೆ. ಅಲ್ಲಿ ಕರೆದು ನಾವು ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು, ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂಥ PhD ಮಾಡಿರುವಂತಹ ನಾವಲಿಸ್ಟ್ಗಳು, ಇಂಥವ್ರ ಜೊತೆಗೆಲ್ಲ ಚರ್ಚೆಗಳನ್ನು ಮಾಡಿ ರಿಸರ್ಚ್ ಮಾಡ್ತಾ 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 ಮೂಲ ಕಥೆಯನ್ನು ಯಾವತ್ತೂ ನಾನು ಯಾರ ಹತ್ರ ಬರಬೇಕಾದ್ರೂ ಒಂದು ಮೇನ್ ಸ್ಟೋರಿ ಲೈನ್ನ ಇಟ್ಕೊಂಡೆ ನಾನು ನನ್ನ ರೈಟರ್ಸ್ ಹತ್ರ ಹೋಗ್ಬೇಕಾದ್ರೂ ಈ ಪ್ಲಾಟ್, ಈ ಕತೆ ಮೇಲೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಅದನ್ನ. ಸೊ ಹೀಗೆ ಊರಲ್ಲಿ ನನಗೆ ಸುಮಾರಷ್ಟು ಜನ ವಾಯ್ಸ್ ಚಾನ್ಸಲರ್ಸ್ಗಳಾಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ಇವರೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡಿಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತಾ ಬರವಣಿಗೆಯನ್ನು ನಾವು ಪ್ಯಾರಲ್ ಆಗಿ ಮಾಡ್ಕೊಂಡು ಹೋಗಿರೋವಂಥದ್ದು. ಆ್ಯಂಡ್ ಅದು ಪರ್ಟಿಕ್ಯುಲರ್ ಕಳರಿಪಯಟ್ಟು ಅನ್ನೋದು ತುಂಬ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಸೀನ್ಗೋಸ್ಕರ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಲ್ಲ. ಇಟ್ ಈಸ್ ಒನ್ ಆಫ್ ದ ವರ್ಕೌಟ್. ನಮ್ಮ ಕಳರಿಪಯಟ್ಟು ಅನ್ನುವಂಥದ್ದು ಗರಡಿಪೆಟ್ಟು ಅಂತ ನಮ್ಮಲ್ಲಿ ಕರೀತಾ ಇದ್ರು, ಕಳರಿಪಯಟ್ಟು ಅಂತ ಕರೀತಾರೆ ಅದನ್ನು. ವ್ಯಾಯಾಮದ ಒಂದು ಭಾಗ ಅದು. ಸೊ ಅದು ತುಂಬ ಏನ್ಷಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ, ಮತ್ತು ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂಥ ಒಂದು ಕಲೆ ಆಗಿತ್ತದು. ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ. ಅದನ್ನು ಸಿನಿಮಾಗೆ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ, ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ಥರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದು ಬಿಟ್ಟರೆ ನಾನು ಬೇರೆ ಯಾವುದೇ ರೀಸನ್ಗೆ ಅಥವಾ ಪರ್ಟಿಕ್ಯುಲರ್ ಯಾವುದೋ ಸೀನ್ಗೋಸ್ಕರ ಮಾಡಿರೋಂಥದ್ದಲ್ಲ. ಅದೇ ಥರದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟ್ರು ಬಂದಾಗ ನಮಗೆ ಇವ್ರ ಜೊತೆಗೆ ಇನ್ನೂ 4-5 ಜನ ಮಾಸ್ಟರ್ಗಳಿದ್ದರು. ಬಲ್ಗೇರಿಯಾದಿಂದ ಒಬ್ಬರು ಜೂಜಿ ಅಂತ ಒಬ್ಬರು ಮಾಸ್ಟ್ರು ಬಂದು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮ್ಯಾಥ್ಯೂ ಅಂತ ಅನ್ಕೊಂಡು ಮಾಡಿದ್ದಾರೆ, ರಾಮಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ, ಮಿಥುನ್ ಅಂತ ಒಬ್ಬ ಹೊಸ ಮಾಸ್ಟ್ರು ಕೂಡ ಒಂದು ಸೀಕ್ವೆನ್ಸ್ಗಳನ್ನ ಮಾಡಿದ್ದಾರೆ, ಅರ್ಜುನ್ ಮಾಸ್ಟ್ರು ಮೇಜರ್ ಎಲ್ಲ ಸೀಕ್ವೆನ್ಸ್ಗಳನ್ನ ಮಾಡಿದ್ದಾರೆ. ಎಲ್ಲ ಸೀಕ್ವೆನ್ಸ್ಗಳಿಗೂ ನಮಗೆ ರಿಹರ್ಸಲ್ ಮಾಡಿಕೊಂಡು ತುಂಬ ಹೆಲ್ಪ್ ಮಾಡ್ತಾ ಇರ್ತದೆ ಅಷ್ಟೇ. ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡಿದ್ರು ಇಮಿಡಿಯೇಟ್ಲಿ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಆ ಸೀಕ್ವೆನ್ಸ್ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ಆ ಕಾರಣಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡಿರುವಂಥದ್ದು.